ಓಹೋ ಸೂಪರಾಗಿದೆ, ತಿನ್ಬೇಕು ಅನ್ನಿಸ್ತಾ ಇದೆ. ಸೂಪರ್ ಬಿರಿಯಾನಿ. ಏನು ಮಸಾಲೆ ಜಾಸ್ತಿ ಇಲ್ಲ, ತೆಂಗಿನಕಾಯಿ ಇಲ್ಲ, ಏನಿಲ್ಲ, ಸೂಪರಾಗೈತೆ. ಸಿಂಪಲ್ ಬಿರಿಯಾನಿ. ನನ್ನ ಮಗಳು ಅವ್ರ ಫ್ರೆಂಡ್ ಮನೆಗೆ ಹೋಗಿದ್ಲಂತೆ. ಏನು ತೆಂಗಿನಕಾಯಿ ಅದು ಇದು ಏನು ಹಾಕ್ತಿರ, ಬರೀ ಕೊತ್ತಂಬರಿ ಪುದೀನ ರುಬ್ಬಾಕ್ಬಿಟ್ಟು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಒಗ್ಗರಣೆ ಹಾಕ್ಬಿಟ್ಟು ಇದೇ ಜ್ಯೋತಿ ಅಂದ್ರಂತೆ. ಆ ಥರ ಮಾಡಿಕೊಡಮ್ಮ ಅಂತ ಬಂದು ಹೇಳಿದ್ಲು. ಯಾವ ಥರ ಮಾಡ್ಬೇಕಂತ ತೋರಿಸ್ತೀನಿ ಬನ್ರವ. ಬಿರಿಯಾನಿಗೆ ಎಣ್ಣೆ ಹಾಕೋತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಹಾಕೊಳ್ಳೋಣ, ಒಂದು ಸ್ವಲ್ಪ ತುಪ್ಪನೂ ಹಾಕ್ತೀನಿ. ಆಮೇಲೆ ಇಷ್ಟಿರಲಿ. ಒಂದು 4 ಬಿರಿಯಾನಿ ಎಲೆ ಹಾಕ್ತಾಯಿದ್ದೀನಿ, ಒಂದು 2 ಏಲಕ್ಕಿ ಹಾಕ್ತಾಯಿದ್ದೀನಿ, ಒಂದು 2 ಚಕ್ಕೆ, ಒಂದು 4 ಲವಂಗ. ಕಾದಿದೆ. ಇವಾಗ ಇದು ಹಾಕೋಣ, ಈರುಳ್ಳಿ ಹಾಕೋಣ. ಒಂದು 2-3 ಈರುಳ್ಳಿ ತಗೊಂಡಿದ್ದೀನಿ. ಸಣ್ಣ ಒಂದು ದಪ್ಪದಾರೆ ಒಂದು 2 ಸಾಕು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ. ಇಷ್ಟು ಪುದೀನ ಹಾಕೋತಾ ಇದ್ದೀನಿ. ದಿಢೀರಾಗೆ ಹುಡುಗರುಗಳು ಬಿರಿಯಾನಿ ತಿನ್ನಬೇಕಂದ್ರೆ ಈ ಥರ ಒಂದು ಅರ್ಧ ಕೆ ಜಿ 1 kg ಚಿಕನ್ ತಂದ್ಬಿಟ್ಟು ಈ ಥರ ಮಾಡ್ಕೊಂಡು ತಿನ್ನೋದು ಹೇಗೆ ಅಂತ ತೋರಿಸ್ತೀನಿ. ಅದಿಲ್ಲ ಇದಿಲ್ಲ ಅನ್ನೋಲ್ಲ, ಹೋಗಿ 120 ರೂಪಾಯಿ, 130 ರೂಪಾಯಿ, 150 ರೂಪಾಯಿ ಕೊಡ್ತೀರ ಒಂದು ಬಿರಿಯಾನಿಗೆ. ಈ ಥರ ಮನೇಲೇ ಒಂದು ಅರ್ಧ ಕೆ ಜಿ ಚಿಕನ್ ರೆಡಿ ಚಿಕನ್ ತಂದ್ಬಿಟ್ಟು 2 ಲೋಟ ಅಕ್ಕಿ ಹಾಕ್ಬಿಟ್ಟು ಹೆಂಗೆ ಮಾಡ್ಕೊ ತಿನ್ನೋದು ಅಂತ ತೋರಿಸ್ತೀನಿ ಸಿಂಪಲ್ಲಾಗೆ. ಬನ್ರಪ್ಪ. ಒಂದು ಟೊಮಟೊ ಹಾಕೋತಾ ಇದ್ದೀನಿ. ಅದೆಲ್ಲ ಚೆನ್ನಾಗಿ ಸೊಪ್ಪೆಲ್ಲ ಫ್ರೈ ಆಗಿದೆ, ಈರುಳ್ಳಿ ಎಲ್ಲ. ಇವಾಗ ಟೊಮಟೊ ಹಾಕಿದ್ಮೇಲೆ ಸ್ವಲ್ಪ ಎಣ್ಣೆಲಿ ಬಾಡಿದ್ಮೇಲೆ ಚಿಕನ್ ಹಾಕೋತೀನಿ. ಇಷ್ಟು ಚಿಕನ್ ತೊಗೊಂಡಿದ್ದೀನಿ. 1.5 kg ಚಿಕನ್ ಇದೆ. 1/4 kg 1.5 kg ಇರ್ಬೋದೇನೋ. 1.5 kg ಅಕ್ಕಿ ಹಾಕ್ತಾಯಿದ್ದೀನಿ. ಇಷ್ಟು ಚಿಕನ್ ಹಾಕ್ತಾಯಿದ್ದೀನಿ. ಒಂದು 7-8 ಜನ ತಿನ್ಬೋದು, ಏನು ಮೋಸ ಇಲ್ಲ. ಹಾಕ್ತೀನಿ ನೋಡ್ರಪ್ಪ. ಉಪ್ಪು ಹಾಕೋತಾ ಇದ್ದೀನಿ. ಸ್ವಲ್ಪ ಉಪ್ಪು ಜೊತೆಲಿ ಹಾಕೊಬಿಡೋಣ. ಅರಿಶಿನ ಹಾಕೋತಾ ಇದ್ದೀನಿ. ಇವಾಗ ಉಪ್ಪು ಅರಿಶಿನ ತಿರ್ಗ್ತಾ ಇದ್ದೀನಿ. ಒಂದು 1/4 ಲೀಟ್ರಿಗೆ ಸ್ವಲ್ಪ ಕಮ್ಮಿ ಇದೆ. ಇಷ್ಟು ಮೊಸರು ಹಾಕೋ 1/4 ಲೀಟ್ರು ಪೂರ್ತಿ. ಮೊಸರು ಏನಕ್ಕೆ ಜೊತೆಲಿ ಹಾಕೋತಾ ಇದ್ದೀನಿ ಅಂದರೆ ಚಿಕನು ಚೆನ್ನಾಗಿ ಬೇಯುತ್ತೆ. ಕೋಳಿ ಚೆನ್ನಾಗಿ ಬೆಂದು ರಸ ಬಿಟ್ಟರೆ ಬಿರಿಯಾನಿ ತುಂಬ ಚೆನ್ನಾಗಾಗುತ್ತೆ ಅಂತ. ಇಷ್ಟು ಹಸಿರು ಮೆಣಸಿಗೆ ಹಾಕೋತಾ ಇದ್ದೀನಿ. ಖರ ಖರ ಅನ್ಬೇಕು ಅಷ್ಟು ಹಾಕ್ತಾಯಿದ್ದೀನಿ. ಈಗ ಎಲ್ಲ ತಿರುಗ್ಬಿಟ್ಟು ಮುಚ್ಚಿಬಿಡೋಣ, ಎಲ್ಲ ಬೇಯಲಿ ಚೆನ್ನಾಗೆ. ಅದಕ್ಕೆ ಮಸಾಲೆ ರೆಡಿ ಮಾಡ್ಕವ. ಇವಾಗೆ ತಿನ್ಬೇಕು ಅನ್ನಿಸ್ತದೆ. ಬಿರಿಯಾನಿ ಹೆಂಗಿರುತ್ತೆ ಪರವಾಗಿಲ್ಲ. ನನ್ನ ಮಗಳು ಒಂದೊಂದು ಹೇಳ್ಕೊಡೋದಕ್ಕೂ ನಾ ಮಾಡೋದಕ್ಕೂ ಚೆನ್ನಾಗಿರುತ್ತೆ. ಬಿರಿಯಾನಿಗೆ ಮಸಾಲೆ ಇಷ್ಟೇ: ಬೆಳ್ಳುಳ್ಳಿ, ಶುಂಠಿ, ಪುದೀನ, ಒಂದಿಷ್ಟು ಕೊತ್ತಂಬರಿ ಸೊಪ್ಪು, ಒಂದಿಷ್ಟು ಪುದೀನ ಸೊಪ್ಪು. ಇದು ರುಬ್ಕವ. ಹಸಿಮೆಣ್ಸಿನ್ಕಾಯಿ ಒಗ್ಗರಣೆಗೆ ಹಾಕಿದ್ದೀನಿ. ತೆಂಗಿನಕಾಯಿ ಏನಿಲ್ಲ ನೋಡಿ, ಇಷ್ಟೇ: ಕೊತ್ತಂಬರಿ, ಪುದೀನ, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ. ಇಷ್ಟೇ ಪೇಸ್ಟ್ ಮಾಡ್ಕೊಂಡು ಹಾಕ್ತಾರದು. ಹಸಿಮೆಣ್ಸಿನ್ಕಾಯಿ ಒಗ್ಗರಣೆಗೆ ಹಾಕಿದ್ದೀವಲ್ಲ, ಈಗ ನೀರು ಹಾಕಿದ್ದೀನಿ. ಇದೆಲ್ಲ ಚೆನ್ನಾಗಿ ಕುದೀಲಿ. ಆಮೇಲೆ ಅಕ್ಕಿ ತೊಳೆದು ಹಾಕೊಳ್ಳೋಣ. ಕುದ್ಮೇಲೆ ಸ್ವಲ್ಪ ಕುದೀಲಿ, ಮಳ್ಳಿ ಒಂದು ಮಳ್ಳಿ. 1 kg ಚಿಕನ್ಗೆ 1.5 kg ಅಕ್ಕಿ ಹಾಕಿದ್ದೀನಿ. ಒಂದು ಕಣ್ಣು ಅಳತೆಗೆ ನಾನು ಅಳತೆ ಮಾಡಲ್ಲ, ಸುಮ್ಮನೆ ಹಂಗೆ ಒಂದು ಅಂದಾಜ್ ಮೇಲೆ ನೀರು ಊದಿದ್ದೀನಿ. ನಿಮ್ಗೆ ಗೊತ್ತಿಲ್ಲದಿರೋರು 4 ಗ್ಲಾಸ್ ಅಕ್ಕಿ ಹಾಕಿದ್ರೆ 3 ಗ್ಲಾಸ್ ನೀರು ಇಟ್ಕೊಳ್ಳಿ, ಸಾಕಾಗ್ತದೆ. ಇವಾಗ ನೀರು ಕುದೀತಾ ಇದೆ ಚಿಕನ್ದು. ಇವಾಗ ಬಿರಿಯಾನಿಗೆ ಹಾಕ್ಕೊಳ್ಳೋಣ. ಸಾಕು ಗಮ್ಮಂತ ಅದೇ. ಇವಾಗ ಅಕ್ಕಿ ತೊಳೆದು ಹಾಕ್ತಾಯಿದ್ದೀನಿ. ಒಂದು 5 ನಿಮಿಷ ಮುಂದಾಗೆ ಹಾಕ್ಕೊಂಡು ನೀರು ಊದಿ ನೆನೆಸ್ಕೊಂಡಿದ್ದೆ. ನೀವೇನಾರ ಬೆಂಗಳೂರಲ್ಲಿ ಸಣ್ಣಕ್ಕಿ ಇಟ್ಕಲಿಲ್ಲ ಅಂದರೆ ಅದೇನೋ ಅದ್ಯಾವುದೋ ಶ್ರುತಿ ಹೇಳ್ತಾಳಲ್ಲ, ಬಾಲಮತಿ ಕೊಡು ಅಂತ. ಹಂಗೆ ಹಾಕಿಬೇಕಂದ್ರೆ ಹಾಕ್ಕೊಳ್ಳಿ. ಬಾಲಮತಿನೋ ಬಾಸುಮತಿನೋ ಇದರ ಕರಿ. ನಾವು ಇದು ಹಾಕ್ತಾಯಿದ್ದೀವಿ. ಸೊಸೈಟಿ ಅಕ್ಕಿ ಹಾಕಲ್ಲ, ಸಣ್ಣ ಅಕ್ಕಿನೇ ಹಾಕ್ತಾಯಿದ್ದೀನಿ. ಆಯಿತಾ? ಸೊಸೈಟಿ ಅಕ್ಕಿಗೆ ಚೆನ್ನಾಗಿ ಬರೋಲ್ಲ ಬಿರಿಯಾನಿ. ಮಾಡಿಬಿಟ್ಟು ತಿಂದ್ಬಿಟ್ಟು ಹೇಗಿದೆ ಅಂತ ಹೇಳ್ಬಿಟ್ಟು ನಮಗೊಂದೊಂದು ಕಮೆಂಟ್ ಮಾಡಿ, ಒಂದು ಒಳ್ಳೇದು ಮಾಡಿ. ಲಕ್ಷ್ಮಮ್ಮನಿಗೆ ಗೊಂಬೆನಾಡಿನ ಕೈ ರುಚಿ ಎಲ್ಲ ರೆಡಿ ಇದೆ. ಈಗ ಒಂದು 3 ಸತಿ ಕೂ ಅಂತ ಕೂಗ್ಬಿಟ್ರೆ ಬಿರಿಯಾನಿ ರೆಡಿ. ಅಷ್ಟೊತ್ಕೊಂದು ಮೊಸರು ಬಜ್ಜಿ ರೆಡಿ ಮಾಡ್ಕೊಳ್ಳೋಣ. ಸೂಪರಾಗಿ ಕಾಣಿಸ್ತಾ ಇದೆ. ಬನ್ರಪ್ಪ ಇವಾಗ
ಸಿಂಪಲ್ ಬಿರಿಯಾನಿ, ಹುಡುಗರು ಬಿರಿಯಾನಿ, ಕೆಲ್ಸಕ್ಕೆ ಹೋಗಿ ಬಂದು ನಾನು ರುಬ್ನಾರೆ ಮಾಡ್ನಾರೆ ಕಾಯಿಲ್ಲ ಅದಿಲ್ಲ ಇದಿಲ್ಲ ಅನ್ನೋರಿಗೆ ಸಿಂಪಲ್ಲಾಗಿ ಒಂದು ಸಾಂಪಲಾಗಿ ತೋರಿಸ್ತಾ ಇದ್ದೀನಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಬಿರಿಯಾನಿ ರೆಡಿ ಇದೆಯಾ ನೋಡೋತರಪ್ಪ. ಗಮ್ಮಂತ ಬಿದ್ದದೆ. ಏನು ನೋಡುವ ಈಗ ಹೆಂಗಿದೆ. ಓಹೋ ಸೂಪರಾಗಿದೆ, ತಿನ್ಬೇಕು ಅನ್ನಿಸ್ತಾ ಇದೆ. ಸೂಪರ್ ಬಿರಿಯಾನಿ. ಏನು ಮಸಾಲೆ ಜಾಸ್ತಿ ಇಲ್ಲ, ತೆಂಗಿನಕಾಯಿ ಇಲ್ಲ, ಏನಿಲ್ಲ, ಸೂಪರಾಗೈತೆ. ಇದು ಮೊಸರು ಬಜ್ಜಿ ಹಾಕ್ಕೊಂಡು ಹೊಡಿತಾರೆ, ಬ್ಯಾಟಿಂಗ್ ಮಾಡ್ತಾಯಿದೆ. ಇವಾಗ ನಿಮ್ಗೊಂದು ಐಡಿಯಾ ಹೇಳ್ತೀನಿ. ಹಿಂಗೆ ಮಾಡಬೇಡ್ರಿ ಯಾವಾಗೂ. ಹಿಂಗೆ ತಾಳಿಂದ ಹಿಂಗೆ ಹಿಡ್ಕೊಂಡು ಹಿಂಗೆ ಅನ್ನ ಯಾವತ್ತೂ ನೋಡಿ ಹಿಂಗೆ ಮಾಡಿದ್ರೆ ಹಿಂಗೆ ಊದಿದ್ರೆ ಬರುತ್ತೆ, ಎಲ್ಲ ಮಿಕ್ಸ್ ಆಗುತ್ತೆ. ನೋಡಿ ತಿಂತಾಯಿದ್ರೆ ಟೇಸ್ಟು 200 ರೂಪಾಯಿ ಕೊಟ್ಟರು ಈ ಥರ ಬಿರಿಯಾನಿ ಸಿಗೋಲ್ಲ ನಿಮಗೆ. ಟೇಸ್ಟು ಸೂಪರಾಗೈತೆ. ಬಿರಿಯಾನಿ ರೆಡಿ ಇದೆ. ಬಿಸಿ ಬಿಸಿ ಹಾಕ್ಕೊಂಡು ಮೊಸರು ಬಜ್ಜಿ ಹಾಕ್ಕೊಂಡು ಈಗ ತಿಂತಾರನ್ನ ಬನ್ನಿ. ದಿಢೀರ್ ಬಿರಿಯಾನಿ ರೆಡಿ ಇದೆ. ಬನ್ನಿ, ಮೊಸರು ಬಜ್ಜಿ, ಈರುಳ್ಳಿ, ಸೌತೆಕಾಯಿ ಎಲ್ಲ ಹಾಕ್ಕೊಂಡು ಸೈಡ್ಗೆ ತಿಂತಾರನ್ನ. ಬಿರಿಯಾನಿ ಮಾತ್ರ ಸೂಪರಾಗಿದೆ. ಬನ್ನಿ.